ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಂಜೆ ಆಗಿದೆ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು, ಹರ್ಷ ಮತ್ತು ಆಂಟಿ 3 ಜನನು ವಾಕಿಂಗ್ ಬಂದಿದ್ವಿ. ಹಾಗೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನೋಡೋಣ. ಅತ್ತಿ ಏನು ತಂದಾಳಮ್ಮ? ಹಾಯ್. ಅತ್ತಿ ಏನು ತಂದಾಳ ತಿನ್ನಾಕ? ಮನೇಲಿ ಮಂಡಕ್ಕಿ ತಂದಾಳನ್ನ. ಇಬ್ರಿಗೆ ನನಗೂ ಕೊಡ್ತೀರಾ? ಕೊಡ್ತೀರಾ? ಎಷ್ಟು ಕೊಡ್ತೀವಿ? ಈಶಾ ಮೊನ್ನೆ ಇಡ್ಲಿ ತಿಂದು ಬಂದಿಲ್ಲ. ಈಗ ನಾನು ಅತ್ತಿ ಇಬ್ಬರ ತಿಂತೀವಿ. ನಿಂಗೆ ಬೇಡ? ಸೋಪ ಬೇಕಾ? ಎಷ್ಟು ತಿಂತಿ ಹೇಳು? ಏಸು ಹಾಗೆ ವಾಕಿಂಗ್ ಬರುವಾಗ ಆಂಟಿ ಬರಬೇಕಾದ್ರೆ ಮಂಡಕ್ಕಿ ತೊಗೊಂಬಂದಿದ್ರು. ಹರ್ಷನೂ ಇದನ್ನೆಲ್ಲ ಜೊತೆಗೆ ಸ್ವಲ್ಪ ತಿಂತಾನೆ ಅಂತೇಳಿ ಮಂಡಕ್ಕಿ ತೊಗೊಂಬಂದಿದ್ರು. ಸ್ವಲ್ಪ ಮುಂದ್ಗಡೆ ಬಂದು ಇಲ್ಲೇ ಕೂತು ತಿಂತಾ ಇದ್ದೀವಿ. ಇವತ್ತು ಆಲ್ರೆಡಿ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು. ಜಾಸ್ತಿ ಹೊತ್ತು ಏನಿರೋದಿಲ್ಲ. ಮತ್ತು ಬೇಗ ಮನೆಗೆ ಹೋಗ್ತೀವಿ ರಿಟರ್ನು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನನಗೆ ಲಾಗನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಹರ್ಷ ಮಾಮರ ಜೊತೆ ಹೊಲಕ್ಕೆ ಬಂದಿದ್ದಾನೆ. ಅವನು ಹೊಲಕ್ಕೆ ಬಂದರೆ ಮಾಮರ್ದು ಕೆಲಸನೇ ಬೇಗ ಆಗೋದಿಲ್ವಂತೆ. ಹಾಗಾಗಿ ಅವ್ರ ಕೆಲಸ ಮುಗಿಯೋವರೆಗೂ ಹರ್ಷನ ಈ ರೀತಿ ಬೈಕ್ ಮೇಲೇ ಕುಂದಿರ್ಸಿರ್ತಾರೆ. ಅಂದರೆ ಬೆಳಗ್ಗೆನೇ ಹೊಲಕ್ಕೆ ಬಂದಿರ್ತಾರಲ್ವ, ಮತ್ತು ಶೆಡ್ಡಿಂದ ದನಗಳನ್ನೆಲ್ಲ ಹೊರಗೆ ಕಟ್ಟೋದು, ಕಸ ಗುಡಿಸೋದು, ಸಗಣಿ ಎಲ್ಲ ಎತ್ತಾಕೋದು, ಈ ಕೆಲಸ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಕೆಲಸ ಬೇಗ ಆಗೋದಿಲ್ಲ ಅಂತೇಳಿ ಹರ್ಷನ ಕರ್ಕೊಂಡು ಹೋಗೋದಿಲ್ಲ. ಇವತ್ತು ತುಂಬಾ ಹಠ ಮಾಡ್ತಿದ್ದ ಮಾಮರು ಹೋಗ್ಬೇಕಾದ್ರೆ ಹೊಲಕ್ಕೆ. ಹಾಗಾಗಿ ಇವತ್ತು ಹೊಲಕ್ಕೆ ಕರ್ಕೊಂಡು ಬಂದಿದ್ದರು ಮಾಮರು. ಮುಂಚೆ ನಮ್ಮ ಮನೇಲಿ ಆಕಳಿತ್ತಲ್ವ, ಅದನ್ನು ಮಾರಿಬಿಟ್ಟು ಇವಾಗ ಎಮ್ಮೆ ತೊಗೊಂಬಂದಿದ್ದಾರೆ ಮಾಮರು. ಆಕಳನ್ನ ಮಾರಿ ಮತ್ತು ನೆಕ್ಸ್ಟು ಎಮ್ಮಿನ ತೊಗೊಂಬಂದಿದ್ದಾರೆ. ಆಲ್ರೆಡಿ ತೊಗೊಂಬಂದು 1 ತಿಂಗಳಾಯಿತು. ನಾನೇ ಇವಾಗ ಹೊಲಕ್ಕೆ ಹೋಗ್ತಾ ಇಲ್ಲಲ್ಲ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಇನ್ನೇನು ಸ್ವಲ್ಪ ದಿನದಲ್ಲಿ ಎಮ್ಮೆ ಕರು ಹಾಕುತ್ತೆ. ಹಾಗಾಗಿ ಮನೆಗೆ ಹೈನಾಗುತ್ತೆ ಅಂತೇಳಿ ತೊಗೊಂಬಂದಿದ್ದಾರೆ. ಇದನ್ನೇನು ಸಂತೆಲಿ ತೊಗೊಂಬಂದಿಲ್ಲ, ಇಲ್ಲೇ ನಮ್ಮೂರ ಹತ್ರ ಒಂದು ಹಳ್ಳಿಯಲ್ಲಿ ತೊಗೊಂಡಿರೋದು. ಹೈನ ಎಲ್ಲ ಚಲೋ ಐತೆ ಅಂತ ಹೇಳಿದಾರಂತೆ. ಹಾಗಾಗಿ ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟು ತೊಗೊಂಬಂದಿದ್ದಾರೆ ಮಾಮರು. ಇನ್ನೇನು ಮಳೆಗಾಲ ಇದೆಯಲ್ವಾ, ಹಾಗಾಗಿ ಮೇವಿಗೇನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕಡೆ ನೋಡಿದ್ರೂ ಮೇವೇ ಕಾಣಿಸುತ್ತೆ. ಹಾಗಾಗಿ ಒಂದು ಕಡೆ ಎಲ್ಲಾದರೂ ಕಟ್ಟಾಕ್ಬಿಟ್ರೆ ದನಗಳೆಲ್ಲ ಚೆನ್ನಾಗಿ ಮೇಯ್ಕೊಂಡು ಮತ್ತು ಸಂಜೆ ಟೈಮಲ್ಲಿ ಸ್ವಲ್ಪ ಮೇವು ಮಾಡಿ ಹಾಕಿದರೆ ಆಯಿತು. ಇನ್ನು ಬೇಸಿಗೆ ಟೈಮಲ್ಲಿ ಆದ್ರೇ ಮೇವಿಂದು ಸ್ವಲ್ಪ ಚಿಂತೆ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಬರೀ ಒಣ ಸೊಪ್ಪಿ ಮತ್ತು ಒಣ ಹೊಟ್ಟು ಈ ರೀತಿಯೇ ಇರುತ್ತೆ. ಬಟ್ ಈ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಮೇವು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲೇ ಒಡ್ಡಿನ ಹತ್ರ ಕಟ್ಟಾಕಿ ಹೋಗಿದ್ದಾರೆ. ಮೇಯ್ತಾ ಇದೆ ಇವಾಗ. ಬೆಳಗ್ಗೆ ಮನೆಯಿಂದ ಹೋಗಿರ್ತಾರಲ್ವ ಮಾಮರು, ಆವಾಗಲೇ ಕೋಳಿನ ಹೊರಗಡೆ ಬಿಟ್ಬಿಟ್ಟಿರ್ತಾರೆ ಮೇಯೋದಕ್ಕೆ ಅಂತೇಳಿ. ಮತ್ತು ಮಧ್ಯಾಹ್ನ ಟೈಮಲ್ಲಿ ಮತ್ತು ಸಂಜೆ ಟೈಮಲ್ಲಿ ಏನಾದರೂ ಕಾಳನ್ನು ಹಾಕಿರ್ತಾರೆ. ಬೆಳಗ್ಗೆ ಟೈಮಲ್ಲಿ ಹಾಗೆ ಹೊರಗಡೆ ಬಿಟ್ಟಿರ್ತಾರೆ ಕೋಳಿ ಮರಿನ. ಇನ್ನು ಮುಂಚೆ ತುಂಬ ಜಾಸ್ತಿನೇ ಇದ್ವು ಕೋಳಿ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಮತ್ತು ಮುಂದ್ಗಡೆ ಹೊಲ ಎಲ್ಲ ಬಿತ್ತಿರೋದ್ರಿಂದ ಶೀಘ್ರ ಜಾಸ್ತಿ ಆಗಿದೆಯಲ್ವ. ಹಾಗಾಗಿ ನಾಯಿ ಯಾವ ಕಡೆಯಿಂದ ಬರುತ್ತೋ ಅಂತಲೇ ಗೊತ್ತಾಗೋದಿಲ್ಲ, ಬಂದು ಕೋಳಿ ಹಿಡ್ಕೊಂಡು ಹೋಗ್ಬಿಡ್ತವು. ಹಾಗಾಗಿ ಇವಾಗ ಸ್ವಲ್ಪ ಕೋಳಿ ಎಲ್ಲ ಕಡಿಮೆ ಆಗಿದ್ದವು. ಮುಂಚೆ ಎಲ್ಲ ಜಾಸ್ತಿನೇ ಇತ್ತು ನಮ್ಮ ಹೊಲದಲ್ಲಿ ಕೋಳಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ನೈಟ್ ಟೈಮಲ್ಲಿ ಕೋಳಿ ಮರಿ ಆಗಿರ್ಬೋದು ಮತ್ತು ದನಗಳು ಅಷ್ಟೂ ಸಹ ಶೆಡ್ಡಿನ ಒಳಗಡೆನೇ ಹಾಕಿರ್ತಾರೆ. ಮತ್ತು ಬೆಳಗ್ಗೆ ಟೈಮು ಅಷ್ಟೂ ಕೋಳಿ ಎಲ್ಲ ಹೊರಗೆ ಬಿಟ್ಟು ಮತ್ತು ದನನೂ ಹೊರಗೆ ಕಟ್ಟಿ ನೀಟಾಗಿ ಶೆಡ್ಡಿಂದೆಲ್ಲ ಕಸ ಗುಡಿಸಿ ಸಗಣಿ ಎತ್ತಾಕಿ ಮತ್ತು ಇವುಗಳಿಗೆ ಮೇವನ್ನು ಹಾಕಬೇಕು. ಇಷ್ಟೊಂದು ಬೆಳಗ್ಗೆ ಕೆಲಸ ಆಗಿಬಿಡುತ್ತೆ ಮಾಮರಿಗೆ. ನೋಡಿ ಇವಾಗ ಹೊರಗಡೆ ಕಟ್ಟಾಕಿದ್ದಾರೆ. ಎಮ್ಮಿನೂ ಆ ಕಡೆ ಮೇಯೋದಕ್ಕೆ ಅಂತೇಳಿ ಕಟ್ಟಿದ್ದಾರೆ.
ಶೆಡ್ಡಿನ ಸುತ್ತಲೂ ಡೈಲಿ ಕಸ ಗುಡಿಸ್ತಾರೆ, ಯಾಕಂದರೆ ದಿನ ಅಲ್ಲೇ ಇರ್ತಾರಲ್ವ, ಹಾಗಾಗಿ ಮತ್ತು ಶೀಘ್ರ ಏನೂ ಆಗಬಾರ್ದು ಅಂತೇಳಿ ಶೆಡ್ಡಿನ ಸುತ್ತಲೂ ಪ್ರತಿದಿನ ಕಸನ ಗುಡಿಸ್ತಾರೆ. ಈ ದೋಣಿ ಮುಂಚೆ ಮನೆ ಹತ್ರ ಇತ್ತು, ಇವಾಗ ಮತ್ತೆ ಮನೆ ಹತ್ರ ಏನೂ ಯೂಸ್ ಇಲ್ಲಲ್ಲ ಅಂತೇಳಿ ಇವಾಗ ಹೊಲದಲ್ಲಿ ತೊಗೊಂಡೋಗಿದ್ದಾರೆ. ಇದು ನೋಡಿ ಜೋಳ ಬಿತ್ತಿರೋದು, ಎಕ್ಕರ್ನಾಳು ಜೋಳ ಮತ್ತು ಹೈಬ್ರಿಡ್ ಜೋಳ ಎರಡೂ ಮಿಕ್ಸ್ ಮಾಡಿ ಬಿತ್ತಿದ್ದಾರೆ. ತೋರಿಸ್ತೀನಿ ಬನ್ನಿ ತೆನಿ ಯಾವ ರೀತಿ ಡಿಫ್ರೆಂಟ್ ಇರುತ್ತೆ ಅಂತೇಳಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಇದು ಬಂದುಬಿಟ್ಟು ಹೈಬ್ರಿಡ್ ಜೋಳ. ಇದು ಆಲ್ಮೋಸ್ಟ್ ಎಲ್ಲರ ಹೊಲದಲ್ಲೂ ಬಿತ್ತಿರ್ತಾರೆ, ಬಟ್ ಎಕ್ಕರ್ನಾಳ ಜೋಳ ಬೆಳೆಯೋದಂತೂ ಇವಾಗ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ನೋಡಿ, ತೆನೆ ಈ ರೀತಿ ಇದೆ. ಇದು ಬಂದುಬಿಟ್ಟು ಹೈಬ್ರಿಡ್ ಜೋಳ. ಎಕ್ಕರ್ನಾಳು ಜೋಳದ್ದು ತೋರಿಸ್ತೀನಿ ಬನ್ನಿ. ಪೂರ್ತಿ ಹೈಟ್ ಇರುತ್ತೆ ಎಕ್ಕರ್ನಾಳು ಜೋಳದ್ದು. ಇದು ಹೈಬ್ರಿಡ್ ಜೋಳ ಆದರೆ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ನೋಡಿ, ಹೈಟಾಗಿ ಸ್ವಲ್ಪ ಸಣ್ಣ ಸಣ್ಣ ತೆನೆ ಬಿಟ್ಟಿದೆಯಲ್ವಾ, ಅದೇ ಎಕ್ಕರ್ನಾಳು ಜೋಳ. ಈ ಕಡೆ ಸೈಡ್ ಅಷ್ಟು ಕಾಣಿಸ್ತಿದೆಯಲ್ವಾ, ಸೇಮ್ ಸೈಜಲ್ಲಿ ಇದು ಬಂದುಬಿಟ್ಟು ಹೈಬ್ರಿಡ್ ಜೋಳ. ನೋಡಿ, ಈ ರೀತಿ ಕಾಣಿಸುತ್ತೆ. ಹಾಯ್ ಈಚೆಗೆ ಹುಚ್ಚಬೇಡ. ನೋಡಿ, ಈ ಕಡೆ ಫುಲ್ ಹೈಟ್ ಇದೆಯಲ್ವಾ, ಇದೇ ನೋಡಿ ಎಕ್ಕರ್ನಾಳು ಜೋಳ. ನಾನು ಒಂದು ಲಾಗಲ್ಲಿ ತೋರಿಸಿದ್ನಲ್ವ, ನಮ್ಮ ಮನೆಯಲ್ಲಿ ತೆನೆ ಇತ್ತು, ಅದನ್ನು ಕುಟ್ಟಿ ಸಪ್ರೇಟ್ ಮಾಡಿ ಕೇರಿ ಕ್ಲೀನ್ ಮಾಡಿಕೊಟ್ಟಿದ್ದೆ ಬಿತ್ತೋ ಟೈಮಲ್ಲಿ. ಅದೇ ಜೋಳ ಇದು. ತೆನೆ ಮಾತ್ರ ಎಕ್ಸಾಕ್ಟ್ ಅದೇ ಥರನೇ ಇದೆ, ಸೈಜು ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಅದೇ ಥರ ಬಂದಿದೆ. ನೋಡಿ, ಇಷ್ಟು ಹೈಟ್ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ವ, ಇದೇ ತೆನೆ ನೋಡಿ ಎಕ್ಕರ್ನಾಳು ಜೋಳ. ಇದು ಮಾತ್ರ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ಎಕ್ಕರ್ನಾಳು ಜೋಳ ಬೆಳೆಯೋದೆಲ್ಲ ತುಂಬಾ ಕಡಿಮೆ ಆಗಿದೆ. ಎಲ್ಲರ ಹೊಲದಲ್ಲೂ ಸಹ ಹೈಬ್ರಿಡ್ ಜೋಳನೇ ಜಾಸ್ತಿ ಬೆಳೆಯೋದು. ನಾವು ಜಾಸ್ತಿ ಏನು ಹಾಕಿಲ್ಲ, ಒಂದು 2 ಪಾವೇನೋ ಬಿತ್ತಿದ್ವಿ ಅಷ್ಟೇ. ಅಂದರೆ ಮನೆಯಲ್ಲಿ ಅಷ್ಟೇ ಇತ್ತು ಕಾಳು, ಹಾಗಾಗಿ ಅಷ್ಟನ್ನೇ ಬಿತ್ತಿದ್ವಿ. ಮನೆ ಪೂರ್ತಿಗಾಗುತ್ತೆ ಅಷ್ಟೇ. ಜಾಸ್ತಿ ಅಂದರೆ ಜೋಳ ಬೆಳೆದು ಮಾರೋದಕ್ಕಾಗೋದಿಲ್ಲ. ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಜೋಳ ಮಾತ್ರ ಬೆಳೆದಿರೋದು. ನೋಡಿ, ತೆನೆ ಈ ರೀತಿ ಬಂದಿದೆ. ನೋಡಿ, ಇದೇ ಎಕ್ಕರ್ನಾಳು ಜೋಳ. ಮಮ್ಮ ಮುಟ್ಟ ಸೇಸ ಮಾಡು, ಜೇಜ್ ಅದು ಹಿಂಗೆ ಹೊಸ್ಕೈ ಹಿಂಗೆ ಮಾಡಿ, ಹಿಂಗೆ ಮಾಡಿ, ಹಿಂಗೆ ಮುಟ್ಟ. ನೋಡಿ, ಇದು ಎಕ್ಕರ್ನಾಳು ಜೋಳದ ತೆನೆ. ಮತ್ತು ಈ ಕಡೆ ಸೈಡ್ ಕಾಣಿಸ್ತಿದೆಯಲ್ವ, ಇದು ಬಂದುಬಿಟ್ಟು ಹೈಬ್ರಿಡ್ ಜೋಳದ ತೆನೆ. ಡಿಫ್ರೆಂಟ್ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೋತೀನಿ. ನೋಡಿ, ಇದೆಲ್ಲ ಹೈಬ್ರಿಡ್ ಜೋಳ. ಇದು ನೋಡಿ, ಈ ರೀತಿ ಇದೆ. ಮೇಲ್ಗಡೆ ಕಾಣಿಸ್ತಿದೆಯಲ್ವ ಹೈಟಾಗಿ, ಅದೆಲ್ಲ ಎಕ್ಕರ್ನಾಳು ಜೋಳದ ತೆನೆ. ಬೆಳಗ್ಗೆ ಹರ್ಷನ ಕರ್ಕೊಂಡು ಹೋಗಿರ್ತಾರಲ್ವ ಹೊಲದಲ್ಲಿ, ಆವಾಗ ಆಡಿನ ಹಾಲು ಹಿಂಡ್ಬಿಟ್ಟು ಕುಡಿಸ್ತಾರೆ ಮಾಮರು. ಮತ್ತು ಗಗನಿಗೂ ಒಂದು ಸಣ್ಣ ಟಿಪ್ಪನ್ನಲ್ಲಿ ತೊಗೊಂಬಂದಿರ್ತಾರೆ, ಹಾಲು ಹಿಂಡ್ಕೊಂಡು ತೊಗೊಂಬಂದಿರ್ತಾರೆ ಅವನಿಗೂ ಕುಡಿಯೋದಕ್ಕೆ. ಇವಾಗ ಹರ್ಷ ಅಲ್ಲೇ ಇದ್ನಲ್ವ, ಹಾಗಾಗಿ ಅವನಿಗೆ ಕುಡಿಸಿ ಮತ್ತು ಗಗನಿಗೆ ಒಂದು ಸ್ವಲ್ಪ ಆಡಿನ ಹಾಲನ್ನು ಹಿಂಡ್ಕೊಂಬರ್ತಾರೆ ಮನೆಗೆ. ಆಡಿನ ಹಾಲು ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗಾಗಿ ಹರ್ಷ ಮತ್ತು ಗಗನ ಇಬ್ರಿಗೂ ಹಿಂಡ್ಕೊಂಬಂದಿರ್ತಾರೆ ಮಾಮರ ಮನೆಗೆ ಬರಬೇಕಾದ್ರೆ ಪ್ರತಿದಿನವೂ. ಬೆಳಗ್ಗೆ ಮಾಮರು ಹರ್ಷನ ಕರ್ಕೊಂಡು ಹೊಲಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ವ, ಅವರೇ ಫುಲ್ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವ, ಈ ತಪ್ಪಲ ಬಂದುಬಿಟ್ಟು ಬಿಳೆ ಗುಲ್ಗುಂಜಿ ತಪ್ಪಲ ಅಂತ ಹೇಳ್ತಾರೆ. ಹೀಟ್ ಇರೋರು ತಿಂದರೆ ಬಾಡಿ ತಂಪಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವ ಈ ತಪ್ಪಲ. ಪ್ರತಿದಿನ ಈ ಎಲೆನ ಸ್ವಲ್ಪ ಸ್ವಲ್ಪ ತಿಂದರೆ ಹೀಟ್ ಇರೋರು ಬಾಡಿ ತಂಪಾಗುತ್ತೆ ಅಂತ ಹೇಳ್ತಾರೆ. ಇಲ್ಲೇ ನಮ್ಮ ಹೊಲದ ಹತ್ರನೇ ಬೆಳೆದಿದೆ ಈ ತಪ್ಪಲ. ನೋಡಿ, ಈ ರೀತಿ ಬಳ್ಳಿ ಥರ ಇರುತ್ತೆ.
ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.